ಅಲ್ಲ, ಅವರವರ ಪಕ್ಷದ ಪರವಾಗಿ ಅವರವರು ಹೇಳಿಕೆ ಕೊಡ್ತಾರೆ, ಅದು ಸಹಜ. ನನ್ನ ನಿಲುವು ಏನನ್ನೋದನ್ನ ನಾನು ಹೇಳ್ತಾ ಇದ್ದೀನಲ್ಲ, ಮೊದಲನೇದಾಗಿ ನನ್ನ ಜಿಲ್ಲೆಯ ಜನತೆಗೆ ಯಾವ ರೀತಿಯ ಒಂದು ನಾನು ಹಾಕೋ ಹೆಜ್ಜೆಯಿಂದ ಅವ್ರಿಗೆ ಒಳ್ಳೇದಾಗಬೇಕು ಅನ್ನೋದು ನಾನು ಯೋಚನೆ ಮಾಡ್ತೀನಿ. ಹಾಗೆ ನನ್ನ ಬೆಂಬಲಿಗರು, ನನ್ನ ಜೊತೆಯಲ್ಲಿ ಇರೋರು, ನನ್ನ ಸಪೋರ್ಟ್ ಇಷ್ಟು ವರ್ಷಗಳು ನನ್ನ ಜೊತೆಯಲ್ಲಿ ಅವರೂ ಜರ್ನಿ ನನ್ನ ಜೊತೆಯಲ್ಲಿ ಇದ್ದು ನನಗೆ ತುಂಬಾ ಬೆನ್ನೆಲುಬಾಗಿ ನಿಂತವ್ರು, ಅವ್ರನ್ನ ಕೈ ಬಿಡೋ ಪ್ರಶ್ನೆ ಇಲ್ಲ. ಇವೆಲ್ಲವನ್ನೂ ನಾನು ದೃಷ್ಟಿಯಲ್ಲಿ ಇಟ್ಕೊಂಡು ನಾನು ಹೇಳ್ತೀನಿ. ಮೇಡಮ್, ಬಿಜೆಪಿ ನಾಯಕರು ನಿಮ್ಮನ್ನ ಚುನಾವಣೆ ಸಂದರ್ಭದಲ್ಲಿ ಬಳಸ್ಕೊಂಡಿದ್ರು, ಆದ್ರೆ ಈಗ ನಿಮ್ ಕೈ ಹಿಡಿತಾ ಇಲ್ಲ, ಯಾಕೆ ಮೇಡಮ್? ಅಲ್ಲ, ಒಂದು ಚುನಾವಣೆ, ಈಗ ರಾಜಕಾರಣದಲ್ಲಿ ಸೋಲು ಗೆಲುವು ಅನ್ನೋದು ಬೇರೆ. ಈಗ ಚುನಾವಣೆಯಲ್ಲಿ ನಾನು ನಿಂತು ಸೋತ್ರೆ ಅದು ಇನ್ನು ಬೇರೆ ತರ ಇರೋದು. ಈಗ ನಾನು ಚುನಾವಣೆಗೆ ಅವರು ಆ ಸೀಟನ್ನ ಬಿಜೆಪಿನೇ ಉಳಿಸ್ಕೊಂಡು ನನಗೆ ಸೀಟ್ ಕೊಟ್ಟಿಲ್ಲ ಅಂದ್ರೆ ಅದು ಬೇರೆ ತರ ಆಗ್ತಿತ್ತು. ಈಗ ಬಿಜೆಪಿನೇ ಆ ಸೀಟನ್ನ ಜೆಡಿಎಸ್ಗೆ ಮೈತ್ರಿಯಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಒಂದೊಂದು ಟೈಮಲ್ಲಿ, ಸಂದರ್ಭದಲ್ಲಿ ಈ ರೀತಿ ಆಗತ್ತೆ. ಒಂದು ಹಿನ್ನಡೆ ಅಂದ್ರೆ ಒಂದು ರೋಡಲ್ಲಿ ನಾವು ಹೋಗ್ಬೇಕಾದ್ರೆ ಒಂದು ಹಲವಾರು ಕಡೆ ಸ್ಪೀಡ್ ಬ್ರೇಕರು ಹಂಪು ಬರುತ್ತೆ. ಅವಾಗ ಗಾಡಿ ಸ್ವಲ್ಪ ಸ್ಲೋ ಆಗುತ್ತೆ, ಮೆತ್ತಗೆ ಹಂಪನ್ನ ನಾವು ದಾಟಬೇಕು, ಆಮೇಲೆ ಮತ್ತೆ ಸ್ಪೀಡ್ ಆಗಿ ಹೋಗ್ಬೇಕು. ನಾನು ಇದನ್ನ ಅದೇ ತರ ನೋಡ್ತಾ ಇದ್ದೀನಿ. ನೋಡಿ, ಕಾರ್ನರ್ ನಾನೇನಾಗಿಲ್ಲ, ಇದು ನಾನ್ ತಗೊಂಡಿರೋ ನಿರ್ಧಾರ ಅಲ್ವಾ. ಈಗ ಕಾರ್ನರ್ ಆಗಿದೆ ಅಂದ್ರೆ ನನಗೆ ಬೇರೆ ಯಾವುದೇ ಆಯ್ಕೆಗಳಿರ್ಲಿಲ್ಲ, ಹಾಗಾಗಿ ನಾನು ಕಾರ್ನರ್ ಆದೆ ಅಂದ್ರೆ ಅದಕ್ಕೊಂದು ಅರ್ಥ ಇದೆ. ನನಗೆ ಎಲ್ಲ ಆಯ್ಕೆಗಳು ಬಿಜೆಪಿ ಪಕ್ಷ ಕೊಟ್ಟಿದ್ರು. ನಮ್ಗೆ ಅನಿವಾರ್ಯತೆ ಆಗಿದೆ. ಬಟ್ ನಾವು ನಿಮಗೆ ಬೇರೆ ಕಡೆ ಎಲ್ಲಾನು ನಾವು ಒಂದಷ್ಟು ಆಯ್ಕೆಗಳಿವೆ, ನೀವು ಅದರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅನ್ನೋಂಥ ಓಪನ್ ಆಫರ್ ಕೊಟ್ರು. ಸೊ ಹಾಗಾಗಿ ಕಾರ್ನರ್ ಯಾರು ನನ್ನನ್ನು ಮಾಡಿಲ್ಲ, ನಾನು ಕಾರ್ನರ್ ಆಗಿಲ್ಲ. ಇದು ನನ್ನ ನಿರ್ಧಾರ. ನಾನು ನನ್ನ ಹೇಳಿಕೆಗೆ ನಾನು ಒಂದು ಕಮಿಟೆಡ್ ಆಗಿ ನಾನು ಇರಬೇಕು ಅಂತ ನಾನು ಅನ್ಕೊಂಡಿದ್ದೆ. ಸೊ ಅದನ್ನ ನಾನು ಕಾರ್ನರ್ಡ್ ಅಂತ ಯಾವತ್ತೂ ಅನ್ಕೊಳ್ಳಲ್ಲ. ಬಿಜೆಪಿ ನಾಯಕರ ಜೊತೆ ಮಾತಾಡಬೇಕು ಅಂತ ಹೇಳಿದ್ರಿ, ನಮ್ಮ ರಾಜಕೀಯ ಭವಿಷ್ಯದ ಬಗ್ಗೆ ಮಾತಾಡ್ತೀರಾ ಅಥವಾ ಅಭಿಷೇಕ್ ಅಂಬರೀಶ್ ಅವರ ರಾಜಕೀಯ ಭವಿಷ್ಯದ ಬಗ್ಗೆನಾ? ನನ್ನ ಬಗ್ಗೆ ನಿಮ್ಗೆ ಏನಾದ್ರೂ ಸ್ವಲ್ಪನಾದ್ರೂ ಗೊತ್ತಿದ್ರೆ ಈ ಪ್ರಶ್ನೆ ನೀವು ಕೇಳ್ತಿರ್ಲಿಲ್ಲ. ಯಾವತ್ತೂ ನಾನು ಅಭಿಷೇಕ್ ಅಂಬರೀಶ್ ಅವರ ರಾಜಕೀಯ ಭವಿಷ್ಯದ ಬಗ್ಗೆ ನಾನು ಕೇಳಲೂ ಇಲ್ಲ. ಅವ್ರಿಗೇನೆ ಆ ಅವಕಾಶ ಬಂದಾಗಲೂ ಅವರು ಇಬ್ಬರೂ ತಿರಸ್ಕಾರ ಮಾಡಿದ್ವಿ. ಈಗಾಗಲೇ ನಾನು ಸಿನಿಮಾ ಮಾಡ್ತಾ ಇದ್ದೀನಿ, ನಾನು ರಾಜಕೀಯಕ್ಕೆ ಈಗ ಎಂಟರ್ ಆಗಲ್ಲ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ನಾವು ಅಂಬರೀಶ್ ಅವ್ರ ತರಾನೇ ನಾವು ಅದೇ ಪ್ರಿನ್ಸಿಪಲ್ಗೆ ನಾವು ಸ್ಟ್ಯಾಂಡ್ ಮಾಡಬೇಕು. ನಮ್ಮ ಕುಟುಂಬದಲ್ಲಿ ಬಂದ್ರೆ ಒಬ್ರೆ ಅಭಿಷೇಕ್ ಅಂಬರೀಶ್ ಯಾವಾಗ ರಾಜಕೀಯಕ್ಕೆ ಬರ್ತಾರೋ ಅವಾಗ ನಾನು ವಿರಾಮ. ನಾನು ಎಲ್ಲವನ್ನೂ ನಾನು ತಗೊಳ್ಬೇಕಾಗತ್ತೆ. ಈಗ ಪ್ರತಿಯೊಂದು ವಿಷಯವನ್ನು ನಾನು ನನ್ನ ಬೆಂಬಲಿಗರ ಜೊತೆಯಲ್ಲಿ ತುಂಬಾನೇ ಕೂಲಂಕುಷವಾಗಿ ನಾನು ಚರ್ಚೆ ಮಾಡಿ ಅವರೆಲ್ಲರಿಗೂ ನಾನು ಓಪನ್ ಆಗಿ ಹೇಳ್ತೀನಿ. ಇಂತಿಂತ ಮಾತು, ನಿಮ್ಮ ಉದ್ದೇಶ ಏನು, ನಿಮ್ಮ ಅಭಿಪ್ರಾಯ ಏನು ಅಂತ ಅವ್ರನ್ನೇ ಕೇಳ್ತೀನಿ. ನಾನು ಅದಕ್ಕೆ ಇಷ್ಟು ಟೈಮ್ ನಾನು ಕೇಳಿರೋದು. ನಾನು 3ನೇ ತಾರೀಕುವರೆಗೆ ಟೈಮ್ ಕೊಡಿ ಅಂತ. ಇದೆಲ್ಲ ಒಂದು ಸ್ಟೆಪ್ ಹಂತವಾಗಿ ಆದ್ಮೇಲೆನೆ ಒಂದು ಚರ್ಚೆ, ನಾನು ಆವಾಗ ಅಂತಿಮ ನಿರ್ಧಾರ. ಒಂದು ವೇಳೆ ನಿಲ್ಲಿ ಅಂತ ಹೇಳಿದ್ರೆ ಏನು ಮಾಡ್ತೀವಿ ಮೇಡಮ್? ಒಂದು ವೇಳೆ ನಿಲ್ಲಿ ಅಂತ ನಿಮ್ಮ ಕಾರ್ಯಕರ್ತರು ಅಥವಾ ನಿಮ್ಮ ಬೆಂಬಲಿಗರು ಹೇಳಿದ್ರು ನೋಡೋಣ. ಅವತ್ತು ಅದೇ ಹೇಳ್ತೀನಲ್ಲ, 3ನೇ ತಾರೀಕಿಗೆನೆ ನಿಮ್ಗೆಲ್ಲ ಎಲ್ಲ ವಿಷಯ ನಿಮ್ಗೆ ಗೊತ್ತಾಗತ್ತಲ್ಲ. ಕಾಂಗ್ರೆಸ್ ನಾಯಕರು ಯಾರಾದ್ರೂ ಸಂಪರ್ಕ ಮಾಡಿದ್ರ, ಬೆಂಬಲ ಕೋರಿದ್ರ? ನೋಡಿ, ಈಗ ಕಾಂಗ್ರೆಸ್ ನಾಯಕರು ಬೆಂಬಲ ಕೋರಿದ್ರ ಅಂತ ನಾನು ಪದೇ ಪದೇ ಹೇಳ್ತಾ ಇದ್ರೆ ನಾನೇನೋ ಬೇರೆ ತರ ಅದನ್ನ ಹೇಳ್ಕೊಂಡಾಗ ಆಗತ್ತೆ. ಇವೆಲ್ಲ ಕಾನ್ಫಿಡೆನ್ಷಿಯಲಿ ಆಗುವಂತ ವಿಚಾರಗಳು ನನಗೂ ಇಷ್ಟ ಇಲ್ಲ ಮಾತಾಡಕ್ಕೆ. ಈ ಒಂದು ಸಂದರ್ಭದಲ್ಲಿ ಯಾರೆಲ್ಲ ಫೋನ್ ಮಾಡಿರಬಹುದು ಅಂತ ನಿಮ್ಮ ಊಹೆಗೆ ನಾನು ಬಿಡ್ತೀನಿ. ಅದೇನು ರಾಜಕಾರಣದಲ್ಲಿ ಹೊಸದಾಗಿ ಏನು ನಡೆಯುವಂತ ವಿಷಯ ಅಲ್ಲ. ಇನ್ನು ಕಾಂಗ್ರೆಸ್ ನಾಯಕರು ಕೆಲವರು ಅವ್ರ ಮನಸ್ಥಿತಿ ಬೇರೆ ತರ ಇದೆ ಅನ್ಸುತ್ತೆ. ಇವತ್ತು ನೀವೇ ನೋಡಿದ್ದೀರಾ, ಡಿ.ಕೆ. ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೀವು ಅದೇನು ವಿಷಯ ಸೊ ಇದು ನನಗೆ ತುಂಬಾ ಆಶ್ಚರ್ಯ ಆಯ್ತು ಈ ಒಂದು ಹೇಳಿಕೆಯನ್ನು ನೋಡಿ. ಯಾಕೆಂತಂದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಆದಾಗ್ಲೂ ಅವ್ರು ಇಷ್ಟು ಒಂದು ಫೋರ್ಸ್ಫುಲ್ ಆಗಿ ರಿಯಾಕ್ಟ್ ಮಾಡಿಲ್ವೇನೋ. ನಮ್ಮ ಮನೆಗೆ ಕುಮಾರಸ್ವಾಮಿ ಅವರು ಬಂದಾಗ ಅವರು ಅಷ್ಟು ಫೋರ್ಸ್ಫುಲ್ ಆಗಿ ರಿಯಾಕ್ಟ್ ಮಾಡಿದ್ದಾರೆ. ಇದೇ ಪ್ರಶ್ನೆನ ನಾನು ಅವ್ರಿಗೆ ಕೇಳಬೇಕಾಗತ್ತೆ. ಅಂಬರೀಶ್ ಅವರು 25 ವರ್ಷಗಳು ಕಾಂಗ್ರೆಸ್ ಅಲ್ಲಿ ಸೇವೆ ಸಲ್ಲಿಸಿ
ಕಾಂಗ್ರೆಸ್ಸಿಂದನೇ ಅವರು ಗುರುತಿಸ್ಕೊಂಡ್ರು. ಕಾಂಗ್ರೆಸ್ ಪರ ಅವರು ಎಷ್ಟು ತ್ಯಾಗ ಮಾಡಿದ್ದಾರೆ ಅನ್ನೋದು ಕಾಂಗ್ರೆಸ್ಸಿಗರು ಎಲ್ರಿಗೂ ಗೊತ್ತಿದೆ. ಅಂಥದ್ರಲ್ಲಿ ಅವರು 2019ರಲ್ಲಿ ಇರ್ಬೋದು, ಅಲ್ಲಿಂದ 5 ವರ್ಷಗಳಲ್ಲಿ ಇರ್ಬೋದು, ಅವ್ರನ್ನ ನಾನೇ ಈ ಪ್ರಶ್ನೆ ಕೇಳಬೇಕು. ಹಾಗಾದ್ರೆ ಅಂಬರೀಷ್ ಅವ್ರ ಕುಟುಂಬ ನಿಮ್ಗೇನ್ ಮಾಡಿದೆ? ನಾವೇನಾದ್ರೂ ತಪ್ಪು ಮಾಡಿದ್ವಾ? ನಾವೇನಾದ್ರೂ ದ್ರೋಹ ಮಾಡಿದ್ವಾ ಕಾಂಗ್ರೆಸ್ಗೂ ಅಥವಾ DK ಶಿವಕುಮಾರ್ ಅವ್ರಿಗೂ? ನಾವೇನಾದ್ರೂ ವಿಷ ಹಾಕಿದ್ವಾ? ಇಲ್ಲ ತಾನೆ. ಸೊ ರಾಜಕಾರಣದಲ್ಲಿ ಯಾರೂನು ನಾವು ಇಂಥದ್ದು ನಾವೇನೋ ತುಂಬಾ ಗ್ರೇಟ್ ಅಂತ ಹೇಳ್ಕೊಳ್ಳೋ ಒಂದು ಸಂದರ್ಭ ಆ ಥರ ಬಂದಾಗ ಮಾಡಬಾರ್ದು. ನಮ್ಮ ಬಗ್ಗೆ ಅವ್ರಿಗೆ ಯಾಕೆ ಅಷ್ಟೊಂದು ಆಕ್ರೋಶ ಬಂತು, ಈ ಮನೆಗೆ ಅವ್ರು ಬರ್ತಾ ಇದ್ದಾರೆ ಅಂತ ನನಗೂ ಅರ್ಥ ಆಗ್ತಿಲ್ಲ. ಇದರಲ್ಲಿ ನೀವೇ ಅರ್ಥ ಮಾಡ್ಕೋಬೇಕು. ಅಂದ್ರೆ ಕಾಂಗ್ರೆಸ್ ವಿಚಾರ ಕೇಳಿದ್ದಕ್ಕೆ ನಾನು ಇದನ್ನ ಹೇಳ್ತಾ ಆರೋಗ್ಯಕರವಾದ ಭೇಟಿ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕೆಂದ್ರೆ ಇಷ್ಟೊಂದು ದಿನ ಒಂಥರ ಒಂದು ಕಹಿಯಾದ ಒಂದು ಏನೇನು ಅನುಭವಗಳು ಆಗಿತ್ತು, ಅದನ್ನ ಸ್ವಲ್ಪ ಒಂದು ಮಟ್ಟಿಗೆ ಮಾತಾಡಿ ಒಂದು ಮನಸ್ಸಲ್ಲಿ ಏನಿದೆ ಅಂತ ಹೇಳ್ಕೊಡೋ ಅಂತ ಸಂದರ್ಭನಾದ್ರೂ ಆಯ್ತು. ಸೊ ಅದು ವೆಲ್ಕಮ್ ಮೂವ್. ಅದು ಮೇಡಮ್, ಭವಿಷ್ಯದ ರಾಜಕಾರಣದ ಬಗ್ಗೆ ಏನಾದ್ರು ಚರ್ಚೆ ಆಯ್ತು ಅಂದ್ರೆ ಇವಾಗ ನೀವು ನನಗೆ ಸಪೋರ್ಟ್ ಮಾಡಿ, ಮುಂದೆ ಟೈಮ್ ಬಂದ್ರೆ ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ನಿಮ್ಮ ರಾಜಕಾರಣಕ್ಕೆ, ಅಂದ್ರೆ ಮಂಡ್ಯದಲ್ಲಿ ಇರ್ಬೋದು, ಆ ಥರ ಏನಾದ್ರು ನೋಡಿ. ಎಲ್ಲ ಡೀಟೇಲ್ಸು ನಾನು ಇವತ್ತು ಇಲ್ಲಿ ಹೇಳೋವಂಥದ್ದಲ್ಲ. ಒಂದು ನೀವು ಅವ್ರ ಸಹಕಾರ ಕೇಳಿದ್ದಾರೆ, ನಾವು ಮಾತಾಡಿದ್ದು ಮೇನು ಈ ಒಂದು ಎಲೆಕ್ಷನ್ ಬಗ್ಗೆ. ಅದನ್ನು ಬಿಟ್ಟರೆ ಭವಿಷ್ಯದಲ್ಲಿ ನಾನು ಏನಾಗಬೇಕು ಏನು ಅನ್ನೋದು ನಾನು ಚರ್ಚೆ ಮಾಡಬೇಕಾಗಿರೋದು ಬೇರೆ ಕಡೆ, ಇಲ್ಲಲ್ಲ. ನನ್ನ ಪಕ್ಷದ ಜೊತೆಲೆ ನಾನು ಚರ್ಚೆ ಮಾಡಬೇಕಾಗಿದೆ. ಅದು ಇನ್ನೊಂದು ರೌಂಡ್ ಚರ್ಚೆ ನಾನು ಮಾತಾಡ್ತೀನಿ. ಅದನಂತರ ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ, ಇನ್ನು ಒಂದು ರೌಂಡ್ ಚರ್ಚೆ ನಾನು ನಡೆಸಬೇಕಾಗಿದೆ. ನನಗೂ ಒಂದಷ್ಟು ಕ್ಲಾರಿಫಿಕೇಶನ್ಸ್, ಡೌಟ್ಸ್ ಇದೆ ಮೈಂಡಲ್ಲಿ, ಅದನ್ನು ಕ್ಲಿಯರ್ ಮಾಡ್ಕೋಬೇಕಾಗಿದೆ. ಅದಾದ್ಮೇಲೆ ಖಂಡಿತ ನನಗೆ ಒಂದು ಸ್ಪಷ್ಟತೆ ಬರುತ್ತೆ. ಅಲ್ಲ, ಮೋದಿ ಅವರ ಪರವಾಗಿ ಖಂಡಿತ ಅವ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಖಂಡಿತ ದೇಶಕ್ಕೆ ಆಮೇಲೆ ಜಗತ್ತೇ ಮೆಚ್ಚಿಕೊಂಡಿರೋ ನಾಯಕ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.